ಸೊ ಈ ಕ್ಲಾಸಲ್ಲಿ ನಾವು ಫೀಚರ್ಸ್ ಆಫ್ ಜಾವಾ, ಸೊ ಫೀಚರ್ಸ್ ಆಫ್ ಜಾವಾ ಅಂದ್ರೆ ನಾನು ಹೇಳ್ತಾ ಇದ್ದೆ, ಜಾವಾದಲ್ಲಿ ಪ್ಲೆಂಟಿ ಆಫ್ ಥಿಂಗ್ಸ್ ಇರುತ್ತೆ. ಜಾವಾ ಹಂಗಿದೆ, ಹಿಂಗಿದೆ, ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ, ಹೈಲಿ ಸೆಕ್ಯೂರ್ಡ್ ಆಗಿದೆ. ಇವತ್ತು ಕೂಡ ಟೆಕ್ನಾಲಜೀಸ್ಗಳಲ್ಲಿ ಜಾವಾನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಜಾವಾನಲ್ಲಿ ಆಕ್ಚುಲಿ ಏನಿದೆ? ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಾನ್ಸೆಪ್ಟ್ಸ್ನ ಅಂದರೆ ಊಪ್ಸ್ ಕಾನ್ಸೆಪ್ಟ್ಸ್ನ ನಾವು ನೋಡ್ದೋ, ಅದನ್ನ ಆ್ಯಡ್ ಮಾಡಿಕೊಂಡು ಜಾವಾ ಅದಕ್ಕೆ ಅದರದ್ದೇ ಆದ ಹೊಸ ಕಾನ್ಸೆಪ್ಟ್ಸ್ನ ಆ್ಯಡ್ ಮಾಡುತ್ತೆ, ಅಂದರೆ ಫೀಚರ್ಸ್ಗಳನ್ನ ಆ್ಯಡ್ ಮಾಡುತ್ತೆ. ಹಾಗಾದ್ರೆ ಆಕ್ಚುಲಿ ಏನಿದೆ ಜಾವಾದಲ್ಲಿ, ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋದಾದ್ರೆ, ಸೊ ಜಾವಾ ಕಂಟೈನ್ಸ್ ದೇರ್ ಆರ್ ಪ್ಲೆಂಟಿ ಆಫ್ ಫೀಚರ್ಸ್. ತುಂಬಾನೇ ಫೀಚರ್ಸ್ಗಳಿದೆ ಜಾವಾದಲ್ಲಿ. ಸರಿನಾ? ಒಂದು ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ. ಸೊ ಜಾವಾ ಇಸ್ ಸಿಂಪಲ್ ಅಂತ ಬರುತ್ತೆ ಒಂದು. ಸೊ ಇನ್ನೊಂದು, ಸೊ ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್, ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಜಾವಾ ಇಸ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. ಜಾವಾ ಇಸ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂಡ್ ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. Java is platform independent. So Java is secured and robust. Secured and robust. Next, so Java is multi-threaded. And Java is high performance. ಸೊ ದೀಸ್ ಆರ್ ಆಲ್ ದ ಫೀಚರ್ಸ್. ಅಂದರೆ ಜಾವಾದಲ್ಲಿ ಇರೋಂಥ ಒಂದು ಫೀಚರ್ಸ್ಗಳು, ಜಾವಾದಲ್ಲಿ ಏನೆಲ್ಲ ಇದೆ, ದೀಸ್ ಆರ್ ದ ಫೀಚರ್ಸ್. ಹಾಗಾದ್ರೆ ಏನು ಆ್ಯಕ್ಚುಲಿ ಇದು ಫೀಚರ್ಸು? ಜಾವಾ ಏನಕ್ಕೆ ಇಷ್ಟೊಂದು ಮೋಸ್ಟ್ ಪಾಪ್ಯುಲರ್ ಆಗಿದೆ ಅಂತ ಬಂದರೆ, ಫಸ್ಟ್ ಒಂದು ನೋಡೋಣ. ಸೊ ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ. ವೈ ಜಾವಾ ಇಸ್ ಸಿಂಪಲ್? ನನಗೆ ಸಿ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ, C++ ಗೊತ್ತಿಲ್ಲ, ಬಟ್ ನಾನು ಒಂದೇ ಸಲ ಜಾವಾ ನಾನು ಕಲ್ತ್ಕೊಬೇಕು ಅಂತಂದರೆ ಯು ಕ್ಯಾನ್ ಗೋ ಹೆಡ್, ಕಲಿಬೋದು. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಕಲ್ತ್ಕೊಬೋದು. ನಾವು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಕಲ್ತ್ಕೊಬೋದು. ಅಂದರೆ ಈಸಿಯಾಗಿ ಕಲಿತಾ ಹೋಗ್ಬೋದು. ದಟ್ ಇಸ್ ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ. ಸರಿನಾ? ಆಮೇಲೆ ಇನ್ನೊಂದು, ನಮಗೆ ಸಿನಲ್ಲಿ ಹೆಡರ್ ಫೈಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಗೋ ಟು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ತೀವಿ ಸಿನಲ್ಲಿ. ಆಮೇಲೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ನ ಯೂಸ್ ಮಾಡ್ತೀವಿ. ನಮಗೆ ಕಷ್ಟ ಅಂದ್ರೆ ಅದೇ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಯಾವುದನ್ನ ಎಲ್ಲಿ ಯೂಸ್ ಮಾಡಬೇಕು, ಇಂಟೀಜರ್ಗೆ ಯಾವ್ದು ಹಾಕಬೇಕು, ಫ್ಲೋಟ್ಗೆ ಯಾವ್ದು ಹಾಕಬೇಕು, ಸ್ಟ್ರಿಂಗಿಗೆ ಯಾವ್ದು ಹಾಕಬೇಕು, ಕ್ಯಾರ್ಗೆ ಯಾವ್ದು ಹಾಕಬೇಕು, ಆಮೇಲೆ ಹೆಡರ್ ಫೈಲ್ಸ್ ಯಾವುದಕ್ಕೆ ಯಾವ್ದು ಯೂಸ್ ಮಾಡಬೇಕು, ತುಂಬಾ ಕಷ್ಟ ಆಗುತ್ತೆ ನಮಗೆ. ಆಮೇಲೆ ಪಾಯಿಂಟರ್ಸ್ ಕಾನ್ಸೆಪ್ಟ್ಸ್ ಬರುತ್ತೆ ಸಿನಲ್ಲಿ. ಪಾಯಿಂಟರ್ಸ್ ನಮಗೆ ಫಸ್ಟೇ ಪಾಯಿಂಟರ್ಸ್ ಫುಲ್ ಕಷ್ಟ. ಪಾಯಿಂಟರ್ಸ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಬೇಕು. ಅಂದರೆ ದ ಪ್ಲೆಂಟಿ ಆಫ್ ಥಿಂಗ್ಸ್ ನಮಗೆ ಡಿಫಿಕಲ್ಟೀಸ್ ಇದೆ. ಜಾವಾದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಇವನ್ C++ಅಲ್ಲೂ ಅಷ್ಟೇ. C++ಅಲ್ಲಿ ಒಂದಷ್ಟು ಕಾನ್ಸೆಪ್ಟ್ಸು, ಟೆಂಪ್ಲೇಟ್ಸ್ ಕಾನ್ಸೆಪ್ಟ್ಸು, ಆಪರೇಟರ್ ಓವರ್ರೀಡಿಂಗ್ ಕಾನ್ಸೆಪ್ಟ್ಸ್ಗಳು, ಒಂದಷ್ಟು ಕಾನ್ಸೆಪ್ಟ್ಸ್ಗಳಿದೆ, ಅವನ್ನೆಲ್ಲ ರಿಮೂವ್ ಮಾಡುತ್ತೆ. C++ಅಲ್ಲೂ ಇರೋ ಕಾನ್ಸೆಪ್ಟ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಆ್ಯಂಡ್ ದಟ್ಸ್ ವೈ ಜಾವಾ ಇಸ್ ಸಿಂಪಲ್. ಇಲ್ಲಿ ಹೆಡರ್ ಫೈಲ್ಸ್ ಅವನ್ನ ಯಾವುದು ಯೂಸ್ ಮಾಡಲ್ಲ, ಗೋ ಟು ಸ್ಟೇಟ್ಮೆಂಟ್ಸ್ ಅದನ್ನ ಯಾವುದು ಯೂಸ್ ಮಾಡೋದಿಲ್ಲ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ನ ಯೂಸ್ ಮಾಡೋದಿಲ್ಲ, ಪಾಯಿಂಟರ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡಲ್ಲ. ದಟ್ ಮೀನ್ಸ್ ಜಾವಾ ಡಸ್ ನಾಟ್ ಯೂಸ್ ದ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ ಜಾವಾ. ದಟ್ಸ್ ವೈ ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ. ಹೊಸದಾಗಿ ನಾನು ಕಲಿತಾ ಇದ್ದೀನಿ ಜಾವಾ ಅಂತಂದ್ರೂ ಕೂಡ ಈಸಿಯಾಗಿ ಕಲಿಬೋದು. ಸ್ವಲ್ಪ ಅಂದರೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ, ಬಟ್ ಪ್ರೋಗ್ರಾಮಿಂಗ್ ಇಲ್ಲಿ ಜಾವಾ ಕಲಿಬೇಕಾದ್ರೆ ಒಂದು ಸ್ವಲ್ಪ ಈಸಿಯಾಗಿ ಕಲ್ತ್ಕೊಂತ ಹೋಗ್ಬೋದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಬರುತ್ತೆ. ಏನದು ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತಂದ್ರೆ, ನಾವು C++ ಬರೀಬೇಕಾದ್ರೆ ಈಗ ನಾವು ಕ್ಲಾಸ್ XYZ ಅಂತ ಬರೀತೀವಿ. ಆಮೇಲೆ ವಿ ಹ್ಯಾವ್ ಟು ರೈಟ್ ಸಮಥಿಂಗ್ ದಟ್ ಇಸ್ C++ ಅಲ್ಲಿ. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದ ವಾಯ್ಡ್ ಮೇನ್ ಅಂತ ಬರೀತೀವಿ. ದಿಸ್ ಇಸ್ ದ ವಾಯ್ಡ್ ಮೇನ್, ದಟ್ ಇಸ್ ಅ ಫಂಕ್ಷನ್. ಇದು ಬಿಟ್ಟು ನಾನು ಬೇಕಾದ್ರೆ ಸಪ್ರೇಟ್ ಫಂಕ್ಷನ್ ಬರೀಬೋದು, ಆಡ್ ಫಂಕ್ಷನ್ ಕೂಡ ಬರೀಬೋದು ನಾವು. ಅಸ್ಯೂಮ್ ದಟ್ C++ ಅಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಜಾವಾ, ಇದನ್ನ ನಾವು ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಪಾರ್ಷಿಯಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಆಗಿಲ್ಲ, ಇದು ಪಾರ್ಷಿಯಲ್ ಇದೆ. ಇಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದೆ, ಇದು ಮಾಮೂಲಿ ವೈಡ್ ಮೈನ್, ಇದು ನಾರ್ಮಲ್ ಫಂಕ್ಷನ್. ಸರಿನಾ? ದಿಸ್ ಇಸ್ ಕಾಲ್ಡ್ ಪಾರ್ಷಿಯಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಬಟ್ ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಿಕಾಸ್ ಈ ಮೇನ್ ಫಂಕ್ಷನ್ ಇದೆಯಲ್ಲ, ಇದನ್ನು ಕೂಡ ನಾವು ಕ್ಲಾಸ್ ಒಳಗಡೆ ಬರೀಬೇಕಾಗುತ್ತೆ. ದಟ್ ಮೀನ್ಸ್ ಇದು ನಾನೇನು ಕ್ಲಾಸ್ XYZ ಅಂತ ಬರೀತೀನಿ, ಇದು ಸಪ್ರೇಟ್. ನಾನು ಮೇನ್ ಮೆಥಡ್ ಬರೀಬೇಕಲ್ಲ, ಇದನ್ನು ಕೂಡ ನಾನು ಕ್ಲಾಸ್ ಒಳಗಡೆ ಬರೀಬೇಕಾಗುತ್ತೆ. ಕ್ಲಾಸ್ ABC, ಇದ್ರೊಳಗಡೆ ವಿ ಹ್ಯಾವ್ ಟು ರೈಟ್ ವಾಯ್ಡ್ ಮೇನ್, ಇದ್ರೊಳಗಡೆ ನಾವು ಬರೀಬೇಕಾಗುತ್ತೆ. ಆ್ಯಂಡ್ ಇದನ್ನ ಸಪೋರ್ಟೇ ಮಾಡಲ್ಲ, ಅಂದರೆ ನಾನು ಸಪ್ರೇಟ್ ಫಂಕ್ಷನ್ ಬರೀತೀನಿ, ಸಪೋರ್ಟೇ ಮಾಡಲ್ಲ ಜಾವಾ. ಸರಿನಾ? ದಟ್ ಮೀನ್ಸ್ ವಾಟ್ ಎವರ್ ದ ಲೈನ್ಸ್ ವಿ ಕ್ಯಾನ್ ರೈಟ್ ಎಂಟೈರ್ ಥಿಂಗ್ ವಿತ್ ಇನ್ ದ ಕ್ಲಾಸ್ ಒಳಗಡೆ ಬರೀಬೇಕಾಗುತ್ತೆ. ನಾನು ಜಾವಾದಲ್ಲಿ ಏನೇ ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡ್ತೀನಿ, ಅಥವಾ ಒಂದು ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಬರೀತೀನಿ, ಅಥವಾ ಏನೋ ಸಿಂಪಲ್ ಸ್ಟೇಟ್ಮೆಂಟ್ಸ್ನ ಬರೀತೀನಿ,
ಮಷನ್ ಶುಡ್ ವಿ ಹ್ಯಾವ್ ಟು ರೈಟ್ ವಿತ್ ಇನ್ ದ ಕ್ಲಾಸ್ ಒಳಗಡೆನೆ ಬರೀಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕ್ಲಾಸ್ ಹೊರಗಡೆ ಏನು ಬರೆಯೋದಕ್ಕೂ ಪರ್ಮಿಷನ್ ಕೊಡಲ್ಲ ಜಾವಾ. ಸರಿ, ದಟ್ಸ್ ವೈ ಜಾವಾ ಇಸ್ ಅ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. This is one of the most important because sometimes technical ones interviews ಕೂಡ ನೀವು ಕೇಳಬಹುದು why Java is called as a purely object oriented ಅಂತ. So that means the every line or statements, executable statements, entire thing machine should we have to write within the class. Even the main function itself we have to write within the class only. Class ಒಳಗಡೆ ಮಾತ್ರನೇ ಬರೀಬೇಕಾಗುತ್ತೆ. That is called as a purely object oriented ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಬರುತ್ತೆ. ಸೊ Java is compiled and interpreted. ಏನದು ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂದ್ರೆ ಜಾವಾದಲ್ಲಿ ಏನಾಗುತ್ತೆ, ಇಫ್ ಐ ಕ್ರಿಯೇಟ್ ಎ ಪ್ರೋಗ್ರಾಮ್, ಒಂದು ಫೈಲ್ನ ನಾನು ಕ್ರಿಯೇಟ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ abc.java ಅಂತ ನಾನು, ದಟ್ ಇಸ್ ಅ ಜಾವಾ ಸೋರ್ಸ್ ಫೈಲ್. ನಾನು ಪ್ರೋಗ್ರಾಮಿಂಗ್ ಬರೆಯೋದು ಇಲ್ಲಿ ಬರ್ದಿರ್ತೀನಿ ಅಂತ ಅನ್ಕೋಣ, abc.java. ಸರಿನಾ? ಸಿ ಬರಿಬೇಕಾದ್ರೆ abc.c ಅಂತ ಬರಿತೀವಿ ಎಕ್ಸ್ಟೆನ್ಷನ್, C++ಗೆ .cpp ಅಂತ ಬರಿತೀವಿ, ಜಾವಾಗೆ .java ಅಂತ ಬರಿತೀವಿ, ಪೈಥಾನ್ಗೆ .py ಅಂತ ಬರಿತೀವಿ, HTMLಗೆ .html. ಸೊ ಜಾವಾ ಬಂದ್ರೆ abc.java. ಇದು ಸೋರ್ಸ್ ಫೈಲ್ ಇದು. ಸರಿನಾ? ಸೊ ದಿಸ್ ದ ಸೋರ್ಸ್ ಫೈಲ್. ನಾನು ಇದನ್ನ ಕಂಪೈಲೇಷನ್ ಮಾಡಬೇಕು ಅಂತ ಅಂದ್ರೆ, ಸೊ ಇಟ್ ಹ್ಯಾಸ್ ಅ ಕಮಾಂಡ್. ಒಂದು ಕಮಾಂಡ್ ಇದೆ ನಮಗೆ, ಜಾವಾ ಸಿ, ದಟ್ ಫೈಲ್ ನೇಮ್ ಮೆನ್ಷನ್ ಮಾಡ್ತೀವಿ, abc.java. ದಟ್ ಇಸ್ ಅ ಕಮಾಂಡ್. ನಮ್ಗೆ ಎಷ್ಟೊಂದು ಏನೋ ಟೂಲ್ಸ್ಗಳಲ್ಲಿ ಬೈ ಡಿಫಾಲ್ಟ್ ಇನ್ಸರ್ಟ್ ಆಗಿರ್ತದೋ, ಈಗ ಎಕ್ಲಿಪ್ಸು ಅಲ್ಲೆಲ್ಲ ನಾವು ರನ್ ಮಾಡ್ಬೇಕಾದ್ರೆ, ಅಥವಾ ಸಮ್ಮ ಜಾವಾ ಏನು ರನ್ನಿಂಗ್ ಟೂಲ್ಸ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಬೈ ಡಿಫಾಲ್ಟ್ ಇನ್ಸರ್ಟ್ ಆಗಿರುತ್ತೆ. ಸೊ ಇದು ಜಾವಾ ಸಿನ ಯೂಸ್ ಮಾಡ್ತೀವಿ. ಇದು ಸೋರ್ಸ್ ಫೈಲು. ಸಕ್ಸಸ್ಫುಲಿ ಕಂಪೈಲೇಷನ್ ಆದಾಗ, ಅಂದರೆ ಜಾವಾ ಸಿ ನಾವೇನು ಯೂಸ್ ಮಾಡ್ತೀವಿ, ಜಾವಾ ಸಿ ಕಮಾಂಡ್ನ ಸಕ್ಸಸ್ಫುಲಿ ಕಂಪೈಲೇಷನ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ದಿಸ್ ಜಾವಾ ಫೈಲ್ ಏನಾಗುತ್ತೆ, ಇಟ್ ವಿಲ್ ಬಿ ಕನ್ವರ್ಟೆಡ್. ಅಂದರೆ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ, ದಟ್ ಇಸ್ ಅ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಅ ಬೈಟ್ ಕೋಡ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಅ ಬೈಟ್ ಕೋಡ್ ಅಂತ. ಇದನ್ನು ಕ್ರಿಯೇಟ್ ಮಾಡೋದು ಯಾರು, ಜಾವಾ ಸಿ. ಇಫ್ ದೇರ್ ಇಸ್ ನೋ ಎರರ್ಸ್, ಯಾವುದೋ ಎರರ್ಸ್ ಇಲ್ಲ ಜಾವಾ ಫೈಲಲ್ಲಿ ಅಂತಂದ್ರೆ, ಆಟೋಮೆಟಿಕಲಿ ದಿಸ್ ಜಾವಾ ಸಿ ಕ್ರಿಯೇಟ್ ದ ಸೋರ್ಸ್ ಫೈಲ್ ಇನ್ ಟು ದ ಬೈಟ್ ಕೋಡ್. ಅಂದರೆ ಒಂದು ಕ್ಲಾಸ್ ಫೈಲ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡುತ್ತೆ. ನನಗೆ ಎಕ್ಸಿಕ್ಯೂಷನ್ ಆಗೋದಕ್ಕೆ ಬೇಕಾಗಿರೋದು ಇದು, ಈ ಕ್ಲಾಸ್ ಫೈಲ್. ನನಗೆ ಇದು ಬೇಕಾಗಿಲ್ಲ, ನನಗೆ ಎಕ್ಸಿಕ್ಯೂಷನ್ ಆಗೋದಕ್ಕೆ ಬೇಕಾಗಿರೋದು ಇದು. ಸರಿನಾ? ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಅ ಕಂಪೈಲ್ಡ್ ಅಂತ ಹೇಳ್ತೀವಿ. ಇದನ್ನ ವಿ ಆರ್ ಕಾಲ್ಡ್ ಅ ಕಂಪೈಲ್ಡ್ ಅಂತ. ಆಫ್ಟರ್ ಗೆಟಿಂಗ್ ದ ಕ್ಲಾಸ್ ಫೈಲ್, ಅಂದರೆ ಇದರಲ್ಲಿ ಬೈಟ್ ಕೋಡ್ ಇರುತ್ತೆ. ಬೈಟ್ ಕೋಡ್ ಅಂದ್ರೆ ಏನು, ಸಮ್ ಮೆಷಿನ್ ರೀಡಬಲ್ ಕೋಡ್ ಅಂತ. ಬೈಟ್ ಕೋಡ್ ಕನ್ಸಿಸ್ ಸಮ್ ಮೆಷಿನ್ ರೀಡಬಲ್ ಕೋಡ್. ನಮಗೆ ಅದನ್ನ ರೀಡ್ ಮಾಡೋಷ್ಟು ಇರಲ್ಲ ನಮಗೆ. ಸೊ ದಟ್ ಇಸ್ ಸಮ್ ಮೆಷಿನ್ ರೀಡಬಲ್ ಕೋಡ್ ಇರುತ್ತೆ. ಆಫ್ಟರ್ ದಟ್ ನಾವೇನ್ ಮಾಡ್ತೀವಿ, ಎಕ್ಸಿಕ್ಯೂಷನ್ ಮಾಡಬೇಕು ಅಂದ್ರೆ ಕ್ಲಾಸ್ ಫೈಲ್ನ ಎಕ್ಸಿಕ್ಯೂಷನ್ ಮಾಡ್ತೀವಿ. ಅದಕ್ಕೆ ಜಾವಾ ಅಂತಾನೆ ಒಂದು ಇಂಟರ್ಪ್ರಿಟರ್ ಇದೆ. ಜಾವಾ ಇಂಟರ್ಪ್ರಿಟರ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಒಂದು ಇದು ಕಮಾಂಡ್. ಸೊ ಈ ಕ್ಲಾಸ್ ಫೈಲ್ನ ಯೂಸ್ ಮಾಡ್ತೀವಿ. ಜಾವಾ ಸ್ಪೇಸ್ abc ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ದೆನ್ ಈ ಬೈಟ್ ಕೋಡು ಪರ್ಟಿಕ್ಯುಲರ್ ಮೆಷಿನ್ಗೆ ಲೋಡ್ ಆಗಿ ಎಕ್ಸಿಕ್ಯೂಷನ್ ಆಗುತ್ತೆ. ದಟ್ ಇಸ್ ಅ ಎಕ್ಸಿಕ್ಯೂಷನ್ ಪ್ರೊಸೀಜರ್. ಸೊ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಅಂದ್ರೆ ಎಕ್ಸಿಕ್ಯೂಷನ್ ಇಲ್ಲ ಆಗುತ್ತೆ. ಈ ಎಕ್ಸಿಕ್ಯೂಷನ್ ಮಾಡೋದು ಯಾರು, JVM ಅಂತ ಇದೆ, ಅಂದ್ರೆ ಜಾವಾ ವರ್ಚುವಲ್ ಮೆಷಿನ್ ಅಂತ ಹೇಳ್ತೀವಿ. ಜಾವಾ ವರ್ಚುವಲ್ ಮೆಷಿನ್, JVM ಅಂತ ಹೇಳ್ತೀವಿ, ಜಾವಾ ವರ್ಚುವಲ್ ಮೆಷಿನ್. ಈ ಜಾವಾ JVM ಕೆಲಸ ಏನೋ, ಈ ಕ್ಲಾಸ್ ಫೈಲ್ನ ತಗೊಳೋದು, ಪರ್ಟಿಕ್ಯುಲರ್ ಮೆಷಿನ್ಗೆ ಲೋಡ್ ಮಾಡೋದು, ಎಕ್ಸಿಕ್ಯೂಷನ್ ಮಾಡಿಸೋದು. ಪರ್ಟಿಕ್ಯುಲರ್ ಮೆಷಿನ್ಗೆ ಲೋಡ್ ಮಾಡೋದು, ಎಕ್ಸಿಕ್ಯೂಷನ್ ಮಾಡಿಸೋದು. ಸರಿನಾ? ಈ ಪ್ರೋಸೆಸ್ನ ವಿ ಆರ್ ಕಾಲ್ಡ್ ಇಂಟರ್ಪ್ರಿಟೆಡ್ ಅಂತ. ಇಂಟರ್ಪ್ರಿಟೆಡ್. ದಿಸ್ ಇಸ್ ಕಾಲ್ಡ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್. ಕಂಪೈಲ್ಡ್ ಅಂತಂದ್ರೆ ಸೋರ್ಸ್ ಫೈಲ್ನ ಜಾವಾ ಸಿ ಯೂಸ್, ಅಂದ್ರೆ ಜಾವಾ ಸಿ ಸೋರ್ಸ್ ಫೈಲ್ನ ಬೈಟ್ ಕೋಡ್ ಆಗಿ ಕನ್ವರ್ಷನ್ ಮಾಡುತ್ತೆ, ಅಂದ್ರೆ ಕ್ಲಾಸ್ ಫೈಲ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆ ಕ್ಲಾಸ್ ಫೈಲ್ನ JVM ಪರ್ಟಿಕ್ಯುಲರ್ ಮೆಷಿನ್ಗೆ, ನಾನು ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇರ್ತೀರೋ ಆ ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮ್, ಇದರ ವಿಂಡೋಸ್ ಯೂಸ್ ಮಾಡ್ತೀರಾ ವಿಂಡೋಸ್, ಲೈನಕ್ಸ್ ಯೂಸ್ ಮಾಡ್ತೀರಾ ಲೈನಕ್ಸ್, ಯೂನಿಕ್ಸ್ ಯೂಸ್ ಮಾಡ್ತೀರಾ ಯೂನಿಕ್ಸ್, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀರಾ ಮ್ಯಾಕ್, ಯಾವುದಕ್ಕಾಗುತ್ತೋ ಅದಕ್ಕೆ ಕನ್ವರ್ಷನ್ ಮಾಡುತ್ತೆ, ಮೆಷಿನ್ಗೆ ಲೋಡ್ ಮಾಡಿ ಎಕ್ಸಿಕ್ಯೂಷನ್ ಮಾಡುತ್ತೆ. ಯಾರು ಎಕ್ಸಿಕ್ಯೂಷನ್ ಮಾಡೋದು, JVM. ಈ ಪ್ರೋಸೆಸ್ನ ವಿ ಆರ್ ಕಾಲ್ಡ್ ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. This is called as interpreted. So that's why Java is called as compiled and interpreted ಅಂತ ಹೇಳ್ತೀವಿ. ಕಂಪೈಲೇಷನ್ ಸಪ್ರೇಟ್ ಆಗುತ್ತೆ, ಎಕ್ಸಿಕ್ಯೂಷನ್ ಸಪ್ರೇಟ್ ಆಗುತ್ತೆ, ಇಂಟರ್ಪ್ರಿಟೆಡ್ ಸಪ್ರೇಟ್ ಆಗುತ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸರಿನಾ? ಸೊ ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಏನದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತಂದ್ರೆ, ಈಗ ನೋಡಿ, ಜಾವಾ ಫೈಲ್ ಕ್ರಿಯೇಟ್ ಆಯಿತು, ಬೈಟ್ ಕೋಡ್ ಬಂತು, ಇಲ್ಲಿ ನಾನೇನು ಮಾಡ್ತೀನಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀನಿ. ಐ ಆಮ್ ಯೂಸಿಂಗ್ ವಿಂಡೋಸ್. ಸೊ ವಿಂಡೋಸ್ OSನ ಯೂಸ್ ಮಾಡ್ತೀನಿ. ಓಕೆನಾ? ದಟ್ ಸೇಮ್ ಥಿಂಗ್ ಇದಕ್ಕೂ ಕನ್ವರ್ಷನ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ಅಥವಾ ನಾನು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀನಿ, ಮ್ಯಾಕ್ OSನ ಯೂಸ್ ಮಾಡ್ತೀನಿ. ಅವಾಗ ಏನು ಮಾಡುತ್ತೆ, JVM ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ಗೆ ಕನ್ವರ್ಷನ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ.
ಅಥವಾ ನಾನು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀನಿ. ಐ ಆಮ್ ಯೂಸಿಂಗ್ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್, ನನ್ನ ಸಿಸ್ಟಮ್ ಲೈನಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಕೂಡ ನಾವು ಎಕ್ಸಿಕ್ಯೂಷನ್ ಮಾಡ್ಬೋದು. ದಟ್ಸ್ ವೈ ಇಟ್ಸ್ ಕಾಲ್ಡ್ ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅಂದರೆ ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಜಾವಾ. ಅಂದರೆ ನಾನು ವಿಂಡೋಸ್ ಇದ್ರೆ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತೀನಿ, ಅಥವಾ ಲೈನಕ್ಸ್ ಇದ್ರೆ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತೀನಿ, ಮ್ಯಾಕ್ ಇದ್ರೆ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತೀನಿ. ನೀವು ಯಾವುದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ, ಅಂದರೆ ಯಾವುದೇ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿ, JVM ಕೆಲಸ ಏನೋ ಆ ಬೈಟ್ ಕೋಡ್ನ ತಗೊಳುತ್ತೆ, ಆ ಪರ್ಟಿಕ್ಯುಲರ್ ಮೆಷಿನ್ ಯಾವ್ದಿರುತ್ತೆ ಅದಕ್ಕೆ ಕನ್ವರ್ಷನ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ಮ್ಯಾಕ್ ಇದ್ರೆ ಮ್ಯಾಕ್ ಎಕ್ಸಿಕ್ಯೂಷನ್ ಮಾಡಿಸುತ್ತೆ, ವಿಂಡೋಸ್ ಇದ್ರೆ ವಿಂಡೋಸ್ ಎಕ್ಸಿಕ್ಯೂಷನ್ ಮಾಡಿಸುತ್ತೆ, ಲೈನಕ್ಸ್ ಇದ್ರೆ ಲೈನಕ್ಸ್ ಎಕ್ಸಿಕ್ಯೂಷನ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ. ಅಂದರೆ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಓನ್ಲಿ ಆನ್ ಒನ್ ಆಪರೇಟಿಂಗ್ ಸಿಸ್ಟಮ್. ಇದನ್ನ ಇಂಡಿಪೆಂಡೆಂಟ್ ಯಾವ್ದ್ರಲ್ಲಿ ಬೇಕಾದ್ರೆ ರನ್ ಮಾಡ್ಬೋದು. ಸರಿನಾ? ದಿಸ್ ಇಸ್ ಕಾಲ್ಡ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಜಾವಾ ಇಸ್ ಸೆಕ್ಯೂರ್ಡ್ ಅಂಡ್ ರೋಬಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸೊ ಜಾವಾ ಇಸ್ ಸೆಕ್ಯೂರ್ಡ್ ಅಂಡ್ ರೋಬಸ್ಟ್. ನಮಗೆ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಡೇಟಾ ಸೆಕ್ಯೂರಿಟಿ ನಮಗೆ ವೆರಿ 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 ಇಂಪಾರ್ಟೆಂಟ್. ಸೆಕ್ಯೂರ್ ಆಗಿರಬೇಕು ಡೇಟಾ. ಅಷ್ಟು ಈಸಿಯಾಗಿ ಯಾರಾದ್ರೂ ಅವ್ರು ಆಕ್ಸೆಸ್ ಮಾಡೋಂಗಿರಬಾರ್ದು, ಯಾರಾದ್ರೂ ಅವ್ರೆ ಏನೋ ಹ್ಯಾಕ್ ಮಾಡೋ ಹಾಗಿರಬಾರ್ದು. ದಟ್ ಇಸ್ ದ ಫಸ್ಟ್ ಒನ್. ಡೇಟಾ ಅಂದರೆ ಜಾವಾ ಇಸ್ ಸೆಕ್ಯೂರ್ಡ್ ಅಂತ. ಏನು ಜಾವಾ ಇಸ್ ಸೆಕ್ಯೂರ್ಡ್ ಅಂತ ಅಂದರೆ ನಮಗೆ ಮೇನ್ ಥಿಂಗ್ ಓವರ್ ದ ಇಂಟರ್ನೆಟ್ ಥ್ರೂ ನಾವೇನಾದರೂ ಫೈಲ್ಸ್ನ ಸೆಂಡ್ ಮಾಡಬೇಕಾದ್ರೆ, ಅಥವಾ ನಾವೇನಾದರೂ ಒಂದು ಅಡ್ರೆಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಎಲ್ಲಿಂದೆಲ್ಲ ನಾನು ಸೆಂಡ್ ಮಾಡ್ತಾ ಇರ್ತೀನಿ, ಒಂದೇ ಒಂದು ಅಡ್ರೆಸ್ ಸಿಕ್ಕಿದ್ರೆ ಸಾಕು, ವಿ ಕ್ಯಾನ್ ಈಸಿಲಿ ಆಕ್ಸೆಸ್ ದ ರಿಮೈನಿಂಗ್ ಕಂಟೆಂಟ್ ಆಫ್ ದ ಅದರ್ ಅಡ್ರೆಸಸ್. ಸೊ ಇನ್ನು ಮೆಮೊರಿ ಬ್ಲಾಕಲ್ಲಿ ಒಂದೇ ಒಂದು ಅಡ್ರೆಸ್ ಏನಾದರೂ ಸಿಕ್ತು ಅಂತಂದರೆ ವಿ ಕ್ಯಾನ್ ಈಸಿಲಿ ಆಕ್ಸೆಸ್. ಈಗ ನಮಗೆ ಡೇಟಾ ಎಷ್ಟೊಂದು ನಾವು ಸ್ಟೋರ್ ಮಾಡಿರ್ತೀವಿ, ಎಂಟೈರ್ ಥಿಂಗ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಬ್ಲಾಕ್ಸ್. ಮೆಮೊರಿ ಬ್ಲಾಕಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಅಂದರೆ ಬೈಟ್ಸ್ 1000 ಅಂತ ಇರ್ಬೋದು, 1001 ಅಂತ ಇರ್ಬೋದು, 1002 ಅಂತ ಇರ್ಬೋದು, 1003 ಅಂತ ಇರ್ಬೋದು. ದಟ್ ಇಸ್ ಅ ಮೆಮೊರಿ ಬ್ಲಾಕ್. ನನಗೆ ಒಂದೇ ಒಂದು ಅಡ್ರೆಸ್ ನನಗೆ ಸಿಕ್ಕಿದ್ರೆ ಸಾಕು, ಐ ಕ್ಯಾನ್ ಆಕ್ಸೆಸ್ ಆಲ್ ದ ಕಂಟೆಂಟ್. ಅಂದರೆ ಇನ್ಕ್ರೀಸ್ ಮಾಡಿದ್ರೆ ನೆಕ್ಸ್ಟ್ ಸಿಗುತ್ತೆ, ಡಿಕ್ರೀಸ್ ಮಾಡಿದ್ರೆ ಪ್ರೀವಿಯಸ್ ಸಿಗುತ್ತೆ, ಡೇಟಾ ಸಿಕ್ಬಿಡುತ್ತೆ. ಸರಿನಾ? ಬಟ್ ಜಾವಾ ಏನು ಮಾಡುತ್ತೆ, ಈ ಅಡ್ರೆಸ್ ಅಲ್ವಾ, ಅಡ್ರೆಸ್ ಮೀನ್ಸ್ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು. ಜಾವಾ ಡಸ್ ನಾಟ್ ಯೂಸ್ ದ ಪಾಯಿಂಟರ್ಸ್. ಅಂದರೆ ಜಾವಾ ಪಾಯಿಂಟರ್ಸ್ನ ರಿಮೂವ್ ಮಾಡಕತ್ತೆ. ಜಾವಾ ರಿಮೂವ್ ದ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ರಿಮೂವ್ ಮಾಡುತ್ತೆ. ಪಾಯಿಂಟರ್ಸ್ ಕಾನ್ಸೆಪ್ಟ್ ರಿಮೂವ್ ಆಯಿತು ಅಂದರೆ ನನಗೆ ಅಡ್ರೆಸ್ಸೇ ಸಿಗಲ್ಲ. ಸರಿನಾ? ಅಡ್ರೆಸ್ ನನಗೆ ಸಿಗಲ್ಲ ಅಂತಂದರೆ ಐ ಡಿಡೆಂಟ್ ಆಕ್ಸೆಸ್ ದ ಡೇಟಾ ಆಫ್ ದ ಮೆಮೊರಿ ಬ್ಲಾಕ್. ದರ್ ಇಸ್ ಒನ್ ಆಫ್ ದ ಹೈಲಿ ಸೆಕ್ಯೂರ್ಡ್ ಅಂತ ಹೇಳ್ತೀವಿ. ದರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅದು. ಅಂದರೆ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ರಿಮೂವ್ ಮಾಡುತ್ತೆ ಒಂದು. ಇನ್ನೊಂದು, ಈಗ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ, ಜಾವಾ ಸಾಫ್ಟ್ವೇರ್ಸು. ಇಂಟರ್ನೆಟ್ ಥ್ರೂ ನಾನು ಸರ್ವರ್ ಇಲ್ಲಿಟ್ಟಿರ್ತೀನಿ, ಇನ್ನೊಂದು ಕಡೆ ಆಕ್ಸೆಸ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಫೈಲ್ಸ್ಗಳೆಲ್ಲ ಟ್ರಾವೆಲ್ ಆಗ್ತಾ ಇರ್ತವೆ, ಅಂದರೆ ಮೂವ್ ಆಗ್ತಾ ಇರ್ತವೆ. ಬಟ್ ಯಾವುದೇ ಕಾರಣಕ್ಕೂ ಅಂದರೆ ಓವರ್ ದ ಇಂಟರ್ನೆಟ್ ವೈರಸ್ ಅಟ್ಯಾಕ್ ಆಗ್ಬೋದು, ಫೈಲ್ಸ್ಗಳು ಡೆಸ್ಟ್ರಾಯ್ ಆಗ್ಬೋದು, ಪರ್ಟಿಕ್ಯುಲರ್ ಕಂಟೆಂಟ್ ಮಾತ್ರ ಡೆಸ್ಟ್ರಾಯ್ ಆಗ್ಬೋದು, ಹ್ಯಾಕ್ ಆಗ್ಬೋದು. ಜಾವಾ ಫೈಲ್ಸ್ ಡಸ್ ನಾಟ್ ಇಂಟ್ರಾಕ್ಟ್ ವಿತ್ ದ ವೈರಸ್ ಜೊತೆ ಯಾವುದೇ ಕಾರಣಕ್ಕೂ ಜಾವಾ ಫೈಲ್ಸ್ ಇಂಟ್ರಾಕ್ಟ್ ಆಗಲ್ಲ. ದಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಜಾವಾ ಫೈಲ್ಸ್ ಡಸ್ ನಾಟ್ ಇಂಟ್ರಾಕ್ಟ್ ವಿತ್ ದ ವೈರಸ್. ದಟ್ಸ್ ವೈ ಜಾವಾ ಇಸ್ ಹೈಲಿ ಸೆಕ್ಯೂರ್ಡ್ ಅಂತ ಹೇಳ್ತೀವಿ. ದಟ್ಸ್ ವೈ ಜಾವಾ ಇಸ್ ಹೈಲಿ ಸೆಕ್ಯೂರ್ಡ್ ಅಂತ ಬರುತ್ತೆ. ಓಕೆನಾ? ಸೊ ಅಂದರೆ ಜಾವಾ ಇಸ್ ಹೈಲಿ ಸೆಕ್ಯೂರ್ಡ್ ಅಂದರೆ ಎರಡು ಕಾನ್ಸೆಪ್ಟ್. ಒಂದು, ಜಾವಾ ಡಸ್ ನಾಟ್ ಯೂಸ್ ದ ಪಾಯಿಂಟರ್ಸ್. ಜಾವಾ ರಿಮೂವ್ ದ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ರಿಮೂವ್ ಮಾಡುತ್ತೆ. ಸೆಕೆಂಡ್ ಒಂದು, ಜಾವಾ ಫೈಲ್ಸ್ ಡಸ್ ನಾಟ್ ಇಂಟ್ರಾಕ್ಟ್ ವಿತ್ ದ ವೈರಸ್ ಓವರ್ ದ ಇಂಟರ್ನೆಟಲ್ಲಿ ಜಾವಾ ಫೈಲ್ಸ್ ಯಾವುದೇ ಕಾರಣಕ್ಕೂ ವೈರಸ್ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ. ದಟ್ ಇಸ್ ಅನದರ್ ಕಾನ್ಸೆಪ್ಟ್. ದಟ್ಸ್ ವೈ ಜಾವಾ ಇಸ್ ಅ ಹೈಲಿ ಸೆಕ್ಯೂರ್ಡ್ ಅಂತ ಬರುತ್ತೆ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟು ಜಾವಾ ಇಸ್ ರೋಬಸ್ಟ್ ಅಂತ ಹೇಳ್ತೀವಿ. ಏನದು ರೋಬಸ್ಟ್ ಅಂತಂದರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ಸ್ ಬರುತ್ತೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸಮ್ಟೈಮ್ಸ್ ಫೈಲ್ಸ್ಗಳು ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ, ಬಟ್ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಆಗೋಗ್ತಾವೆ, ಪ್ರೋಗ್ರಾಮ್ಸ್ಗಳು ಹ್ಯಾಂಗ್ ಆಗೋಗುತ್ತೆ. ನಾವು ನೋಡಿದ್ವಿ ಎಷ್ಟೊಂದು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಷನ್ ಮಾಡ್ತಾ ಇರ್ತೀವಿ, ನಾನು ಕಂಟ್ರೋಲ್ ಎಫೆಕ್ಟ್ ನೋಡ್ತೀನಿ, ಏನೋ ಇನ್ಪುಟ್ ಕೊಡ್ತೀನಿ, ಇಮಿಡಿಯೇಟ್ ಹ್ಯಾಂಗ್ ಆಗೋಗ್ಬಿಡುತ್ತೆ, ಕಂಟ್ರೋಲು ಹೊರಗಡೆ ಬಂದ್ಬಿಡುತ್ತೆ ಪ್ರೋಗ್ರಾಮಿಂದ, ಅಥವಾ ಕಂಪ್ಲೀಟಾಗಿ ಇನ್ಫಿನಿಟ್ ಲೂಪ್ ಹೊರಟೋಗುತ್ತೆ. ಸರಿನಾ? ದರ್ ಇಸ್ ಅ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಅಂದರೆ ಎಕ್ಸೆಪ್ಷನ್ ಅಂದ್ರೆ ಎರರ್ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ಅ ಎರರ್ ಅಂತ ಹೇಳ್ತೀವಿ. ಅಂದರೆ ಸಮ್ಟೈಮ್ಸ್ ಎರರ್ಸನ್ನು ಬಂದರೆ, ರನ್ ಟೈಮಲ್ಲಿ ಎರರ್ ಬಂದರೂ ಕೂಡ ಜಾವಾ ಹ್ಯಾಂಡಲ್ ಮಾಡುತ್ತೆ. ಅಂದರೆ ಹ್ಯಾಂಡಲ್ ಮಾಡುತ್ತೆ ಮೀನ್ಸ್ ಇಟ್ ಗಿವ್ಸ್ ದ ಪ್ರಾಪರ್ ಇನ್ಫಾರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ATM ಸೆಂಟರ್ಗೆ ಹೋಗ್ತೀರಾ ಅಂತ ಅನ್ಕೋಣ, ಕಾರ್ಡ್ ಇನ್ಸರ್ಟ್ ಮಾಡಿದ್ರಿ, ನೀವು ಎಂಟರ್ ಪಾಸ್ವರ್ಡ್ ಅಂತ ಕೇಳ್ತಾವೆ, ಪಾಸ್ವರ್ಡ್ ಎಂಟ್ರಿ ಮಾಡಿದ್ರಿ, ಕಾರ್ಡ್ ಈಚೆ ಬಂತು ಅಂತ ಅನ್ಕೋಣ. ಅವಾಗ ನಿಮಗೆ ಅನ್ಸುತ್ತೆ, ಒಂದು ಪಾಸ್ವರ್ಡ್ ರಾಂಗ್ ಆಗಿದೆಯಾ, ಒಂದು ಸೆಕೆಂಡ್ ಒನ್ನು ಅಮೌಂಟು ATM ಅಲ್ಲಿ ಇದೆಯೋ ಇಲ್ವೋ, ಸರಿನಾ? ಸೆಕೆಂಡ್ ಒನ್. ಥರ್ಡ್ ಒನ್ನು ವೆದರ್ ದಟ್ ನಿಮ್ಮ ಅಕೌಂಟಲ್ಲೇ ಅಮೌಂಟ್ ಇದೆಯೋ ಇಲ್ವೋ, ಸರಿನಾ? ಪ್ರಿಂಟಿ ಆಫ್ ಥಿಂಗ್ಸ್. ಯಾವಾಗ ಇಮಿಡಿಯೇಟ್ ಕಾರ್ಡ್ ವಾಪಸ್ ಬಂದರೆ, ಸರಿನಾ? ಅದೇ ನೀವು ಕಾರ್ಡ್ ಇನ್ಸರ್ಟ್ ಮಾಡಿದ್ರೆ, ಪಿನ್ ನೋಡಿದ್ರೆ, ಅವಾಗ ಆಟೋಮೆಟಿಕಲಿ ರಾಂಗ್
ಪಿನ್ ಕೋಡ್ ಅಥವಾ ರಾಂಗ್ ಪಾಸ್ವರ್ಡ್ ಅಂತ ಬಂತು ಅಂತ ಅನ್ಕೊಂಡು ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ನಾನು ರಾಂಗ್ ಎಂಟ್ರಿ ಮಾಡಿದ್ದೀನಿ. ಅಥವಾ ಇನ್ಸಫಿಷಿಯೆಂಟ್ ಫಂಡ್ ಇನ್ ಯುವರ್ ಅಕೌಂಟ್ ಅಂತ ಬಂದರೆ ಓಕೆ ನನ್ನ ಅಕೌಂಟಲ್ಲೇ ದುಡ್ಡಿಲ್ಲ. ಅಥವಾ ATM ಡಸ್ ನಾಟ್ ಕಂಟೈನ್ಸ್ ದ ಸಫಿಷಿಯೆಂಟ್ ಫಂಡ್. ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಡಬೇಕಲ್ಲ, ಇದನ್ನು ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಈ ಥರ ರನ್ ಟೈಮಲ್ಲಿ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಎಕ್ಸೆಪ್ಷನ್ಸ್ಗಳು ಬಂದರೆ, ಅಂದರೆ ರನ್ ಟೈಮ್ ಎರರ್ಸ್ಗಳು ಬಂದರೆ ಜಾವಾ ಹ್ಯಾಸ್ ದ ಕೇಪಬಿಲಿಟಿ ಟು ಹ್ಯಾಂಡಲ್ ದಟ್ ಎಕ್ಸೆಪ್ಷನ್ಸ್. ಅಂದರೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟು ಟರ್ಮಿನೇಟ್ ಮಾಡುತ್ತೆ. ಸುಮ್ಮನೆ ಹಿಂಗೆ ಟರ್ಮಿನೇಟ್ ಮಾಡಲ್ಲ ಜಾವಾ, ಸರಿನಾ? ಅಂದರೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟು ಟರ್ಮಿನೇಟ್ ಮಾಡುತ್ತೆ. ಇದೆಲ್ಲ ನೆಕ್ಸ್ಟ್ ನಮಗೊಂದು ಸಪ್ರೇಟ್ ಕಾನ್ಸೆಪ್ಟ್ಸೇ ಬರುತ್ತೆ, ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ಸ್ ವೈ ಇಟ್ ಇಸ್ ಕಳಿಸಿ ಜಾವಾ ಇಸ್ ರೋಬೋಸ್ಟ್ ಅಂತ ಹೇಳ್ತೀವಿ. ಜಾವಾ ಇಸ್ ರೋಬೋಸ್ಟ್ ಅಂತ, ಓಕೆನಾ? ನೆಕ್ಸ್ಟ್ ಮಲ್ಟಿ ಥ್ರೆಡೆಡ್. ಜಾವಾ ಇಸ್ ಮಲ್ಟಿ ಥ್ರೆಡೆಡ್ ಅಂತ ಬರುತ್ತೆ. ಏನು ಮಲ್ಟಿ ಥ್ರೆಡೆಡ್ ಅಂತ ಅಂದರೆ ಸಿಂಗಲ್ ಥ್ರೆಡೆಡ್ ಅಂತ ಹೇಳ್ತೀವಿ ಅಥವಾ ಮಲ್ಟಿ ಥ್ರೆಡೆಡ್ ಅಂತ ಹೇಳ್ತೀವಿ. ಸಿಂಗಲ್ ಥ್ರೆಡೆಡ್ ಅಂದರೆ ಒಂದು ಸಿಸ್ಟಮು ಒಂದು ಸರ್ವರ್ ಜೊತೆ ಮಾತ್ರ ಇಂಟ್ರಾಕ್ಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಸ್ಟಮ್ ಇದೆ, ಸರ್ವರ್ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಅ ಸರ್ವರ್. ಸೊ ಇಲ್ಲಿ ನಮಗೆ ಡೇಟಾಬೇಸ್ ಇದೆ. ಈಗ ಅಸ್ಯೂಮ್ ದಟ್ PUC ಸ್ಟೂಡೆಂಟ್ಸ್ ಅಂತ ಅನ್ಕೋಣ. PUC ಸ್ಟೂಡೆಂಟ್ಸ್ ರಿಸಲ್ಟ್ ಅನ್ನು ನೋಡಬೇಕು. ಕಾನ್ಸೆಪ್ಟ್ ಏನು, ಒಂದ್ಸಲ ಕನೆಕ್ಟಿವಿಟಿ ಆಯಿತು ಅಂತಂದರೆ, ಇಲ್ಲಿ ಕನೆಕ್ಟಿವಿಟಿ ಬಿಲ್ಡ್ ಆಯಿತು ಅಂತ ಅಂದರೆ, ಒಂದ್ಸಲ ಕನೆಕ್ಟಿವಿಟಿ ಬಿಲ್ಡ್ ಆದರೆ ಇವನು ಕಟ್ ಆಗೋವರೆಗೂ ಇನ್ನೊಂದು ಸಿಸ್ಟಮ್ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಇರಬಾರ್ದು. ಅಂದರೆ ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ಅನ್ಕೋಣ. ಅಂದರೆ ಒಂದು ಸಲ ಮಾತ್ರನೇ ಇಂಟ್ರಾಕ್ಟ್ ಮಾಡೋದಕ್ಕೆ ಏನೋ ಪರ್ಮಿಷನ್ ಇರುತ್ತೆ. ಇವನ್ ಕನೆಕ್ಷನ್ ಕಟ್ ಆಗೋವರೆಗೂ, ಅಂದರೆ ಇವನು ಏನು ಮಾಡ್ತಾನೆ, ಒಂದು ವೆಬ್ಸೈಟ್ ಓಪನ್ ಮಾಡ್ತಾನೆ PU ಬೋರ್ಡ್ದು. ಸೊ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಾನೆ. ಸೊ ಇಲ್ಲಿ ಆಕ್ಸೆಸ್ ಆಗುತ್ತೆ, ರಿಜಿಸ್ಟರ್ ನಂಬರ್ ಸೆಂಡ್ ಮಾಡುತ್ತೆ. ಸೊ ಅವಾಗ ಏನಾಯ್ತು, ಅವ್ನು ಇನ್ನೂ ಕ್ಲೋಸ್ ಮಾಡಿಲ್ಲ, ಆ ವೆಬ್ ಬ್ರೌಸರ್ನ ಕ್ಲೋಸ್ ಮಾಡಿಲ್ಲ ಅಂತ ಅನ್ಕೋಣ. ಬೇರೆ ಆಕ್ಸೆಸ್ ಮಾಡೋಕ್ಕೆ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸೊ ಅವ್ರಿಗೆ ಆಕ್ಚುಲಿ ರಿಸಲ್ಟ್ಸೇ ಬರಲ್ಲ. ಇದನ್ನ ವಿ ಆರ್ ಕಳಿಸ ಸಿಂಗಲ್ ಥ್ರೆಡ್ ಅಂತ ಹೇಳ್ತೀವಿ. ಸಿಂಗಲ್ ಥ್ರೆಡ್ ಅಂತ ಅಂದರೆ ಒಂದು ಸಿಸ್ಟಮು ಒಂದು ಸರ್ವರ್ ಜೊತೆ ಕಂಟಿನ್ಯೂಸ್ ಅಂದರೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದು ಕನೆಕ್ಟಿವಿಟಿ ಬಿಲ್ಡ್ ಮಾಡಿದ್ರೆ ದಟ್ ಇಸ್ ಅ ಸಿಂಗಲ್ ಥ್ರೆಡ್ ಅಂತ ಹೇಳ್ತೀವಿ. ಬಟ್ ನಮಗೆ ಕಾನ್ಸೆಪ್ಟ್ ಇರೋದೇನೋ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸ್. ಅಂದರೆ ಮಲ್ಟಿಪಲ್ ಸಿಸ್ಟಮ್ಸ್ಗಳು ಆಕ್ಸೆಸ್ ಮಾಡಿದ್ರು ಕೂಡ ನಮಗೆ ರಿಯಾಕ್ಟ್ ಮಾಡಬೇಕು. ಯಾರು ಸರ್ವರ್ ರಿಯಾಕ್ಟ್ ಮಾಡಬೇಕು. ಸರಿನಾ? ಅಂದರೆ ಮಲ್ಟಿಪಲ್ ಥ್ರೆಡ್ಸ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ನಮ್ಗೆ ಏನಾದರೂ ಬೈ ಚಾನ್ಸ್ ಸಿಂಗಲ್ ಥ್ರೆಡ್ ಮಾತ್ರ ಇದ್ದಿದ್ದಿದ್ರೆ, ಅಸ್ಯೂಮ್ ದಟ್ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ ಇರಲಿಲ್ಲ ಅಂತ ಅನ್ಕೋಣ, ಬರೀ ಸಿಂಗಲ್ ಥ್ರೆಡ್ ಕಾನ್ಸೆಪ್ಟ್ ಇದ್ರೆ ಇವನು ಓಪನ್ ಮಾಡ್ದ, ರಿಸಲ್ಟ್ ನೋಡ್ದ, ಸುಮ್ಮನಾದ. ಇವ್ನು ನೋಡಾದ್ಮೇಲೆ ಇನ್ನೊಬ್ಬನಿಗೆ ಪರ್ಮಿಷನ್ ಇರೋದು, ಅವ್ನು ನೋಡಾದ್ಮೇಲೆ ಇನ್ನೊಬ್ಬನಿಗೆ ಪರ್ಮಿಷನ್ ಇದೆ, ಅವ್ನು ನೋಡಾದ್ಮೇಲೆ ಇನ್ನೊಬ್ಬನಿಗೆ ಪರ್ಮಿಷನ್ ಇದೆ ಅಂತ ಅನ್ಕೋಣ. ಅವಾಗ ಏನಾಗುತ್ತೆ, ನಮ್ಗೇನೀಗ 6.5 ಲಕ್ಷ ಜನ 7 ಲಕ್ಷ ಜನ PUC ಎಕ್ಸಾಮ್ಸ್ನ ಬರೀತಾರೆ. ಅಷ್ಟು ಜನ ರಿಸಲ್ಟ್ ನೋಡೋ ಅಷ್ಟೊತ್ತಿಗೆ ಫುಲ್ ಆಗೋಯ್ತು ಕತೆ, ಆಗೋದೇ ಇಲ್ಲ. ಸರಿನಾ? ಅಸ್ಯೂಮ್ ದಟ್ ಇವನು ವೆಬ್ ಬ್ರೌಸರ್ ಕ್ಲೋಸ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಅಸ್ಯೂಮ್ ದಟ್ ಇವನು ಕ್ಲೋಸೇ ಮಾಡಲಿಲ್ಲ ಅಂತ ಅನ್ಕೋಣ, ಓಪನ್ ಮಾಡಿದ್ರೆ ರಿಸಲ್ಟ್ ನೋಡಿದ್ರೆ ಖುಷಿಗೆ ಹಂಗೆ ಹೊಟ್ಟೋದ ಅಂತ ಅನ್ಕೋಣ. ಅವಾಗ ಇನ್ನು ಯಾರೇ ಆಕ್ಸೆಸ್ ಮಾಡಕ್ಕೆ ಹೋದ್ರು ಪರ್ಮಿಷನ್ ಆಗ್ತಾ ಇರಲಿಲ್ಲ. ಯಾವಾಗ ಇದು ಸಿಂಗಲ್ ಥ್ರೆಡೆಡ್ ಆಗಿದ್ರೆ. ದಟ್ಸ್ ವೈ ಜಾವಾ ಏನು ಮಾಡುತ್ತೆ, ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ದಟ್ ಮೀನ್ಸ್ ಮಲ್ಟಿ ಥ್ರೆಡಿಂಗಲ್ಲಿ ಎಷ್ಟು ಜನ ಬೇಕೋ ಅಷ್ಟು ಜನನೂ ಕೂಡ ಆಕ್ಸೆಸ್ ಮಾಡ್ಬೋದು. ಅಂದರೆ ಒಂದು ಲಿಮಿಟೇಷನ್ ಇದೆ, ಇಷ್ಟು 1000 ಜನ ಅಥವಾ ಇಷ್ಟು ಲಕ್ಷ ಜನ ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ಸರಿನಾ? ದಟ್ಸ್ ದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಜಾವಾ ಸಪೋರ್ಟ್ಸ್ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸ್. ಅಂದರೆ ಒಂದು ಏನೋ ಸರ್ವರ್ಸ್ ಮೇಲೆ ಮಲ್ಟಿಪಲ್ ಥ್ರೆಡ್ಸ್ಗಳು ಆಕ್ಸೆಸ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡೋದು, ರಿಯಾಕ್ಟ್ ಮಾಡೋದು ಜಾವಾಗಿದೆ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಚರ್ ಜಾವಾದಲ್ಲಿ. ಅದನ್ನು ಹೇಳ್ತೀನಿ ನಾನು, ಥ್ರೆಡ್ಸ್ಗಳು ಹೇಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಎಕ್ಸಿಕ್ಯೂಷನ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಅದನ್ನೆಲ್ಲ ನಾನು ಹೇಳ್ತೀನಿ ನಾನು ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸಲ್ಲಿ. ಅದು ಸಪ್ರೇಟ್ ಕಾನ್ಸೆಪ್ಟ್ಸ್ ಬರುತ್ತೆ, ಅದನ್ನು ನೋಡೋಣ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಸೊ ದಟ್ ಇಸ್ ಅ ಮಲ್ಟಿ ಥ್ರೆಡಿಂಗ್. ನೆಕ್ಸ್ಟ್ ಕಮ್ ಟು ದ ಹೈ ಪರ್ಫಾರ್ಮೆನ್ಸ್ ನೋಡೋಣ. ಸೊ ನಾನು ಏನೆಲ್ಲ ಹೇಳಿದೆ ಜಾವಾ, ಸೊ ದಿಸ್ ಇಸ್ ಕಾಲ್ಡ್ ಹೈ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅಂದರೆ ಒನ್ ಈಸ್ ಜಾವಾ ಇಸ್ ಸಿಂಪಲ್ ಅಂತ ಹೇಳ್ತೀವಿ, ಅಂದರೆ ಕಾಂಪ್ಲಿಕೇಶನ್ ಕಾನ್ಸೆಪ್ಟ್ಸ್ಗಳನ್ನ ರಿಮೂವ್ ಮಾಡುತ್ತೆ. ಇನ್ನೊಂದು ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಪ್ರತಿ ಲೈನ್ಸ್ ನಾವೇನು ಬರಿತೀವಿ ಸೊ ದಟ್ ಇಸ್ ಇನ್ ದ ಕ್ಲಾಸಲ್ಲೇ ಬರೀಬೇಕಾಗುತ್ತೆ. ನೆಕ್ಸ್ಟು ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. ಕಂಪೈಲೇಷನ್ ಸಪ್ರೇಟ್ ಆಗುತ್ತೆ, ಇಂಟರ್ಪ್ರಿಟೆಡ್ ಎಕ್ಸಿಕ್ಯೂಷನ್ ಸಪ್ರೇಟ್ ಆಗ್ತಾ ಹೋಗುತ್ತೆ. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಇಟ್ ವಿಲ್ ಟೇಕ್ಸ್ ದ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಯಾವ ಪ್ಲಾಟ್ಫಾರ್ಮಲ್ಲಿ ಬೇಕಾದ್ರೆ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಸೆಕ್ಯೂರ್ ಅಂಡ್ ರೋಬೋಸ್ಟ್, ಅಂದರೆ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ರಿಮೂವ್ ಮಾಡುತ್ತೆ, ವೈರಸ್ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ. ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ಸ್ ಇದೆ. ಅಟ್ ದ ಟೈಮ್ ಆಫ್ ರನ್ ಟೈಮಲ್ಲಿ ಏನಾದರೂ ಎರರ್ಸ್ ಬಂತು ಅಂದರೆ ಹ್ಯಾಂಡಲ್ ಮಾಡೋಷ್ಟು ಕೇಪಬಿಲಿಟಿ ಇದೆ ನಮಗೆ ಜಾವಾದಲ್ಲಿ. ಸೊ ನೆಕ್ಸ್ಟ್ ದ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸ್, ಒಂದೇ ಒಂದು ಥ್ರೆಡ್ ಮೇಲೆ ಪ್ರೋಸೆಸ್ ಮಾಡೋದಿಲ್ಲ, ಮಲ್ಟಿಪಲ್ ಥ್ರೆಡ್ಸ್ ಮೇಲೆ ಪ್ರೋಸೆಸ್ ಮಾಡುತ್ತೆ. ಸೊ ಇದಿಷ್ಟನ್ನು ಕೂಡ ವಿ ಆರ್ ಕಾಲ್ಡ್ ಹೈ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಜಾವಾ ಇಸ್ ಅ ಹೈ ಪರ್ಫಾರ್ಮೆನ್ಸ್. ಅಂದರೆ ನಮಗೆ ಕಂಪೇರ್ ಟು ದಟ್ C++ಅಲ್ಲಿ ನಮಗೆ ಓನ್ಲಿ ಲಿಮಿಟೆಡ್ ಇತ್ತು ಊಪ್ಸ್ ಕಾನ್ಸೆಪ್ಟ್ಸ್ಗಳು. ಸೊ ಬಟ್ ಇಲ್ಲೇನು ಮಾಡ್ತಾನೆ, ಅಷ್ಟು ಕಾನ್ಸೆಪ್ಟ್ನ ತೊಗೊಂಡು ಒಂದಷ್ಟು ಕಾನ್ಸೆಪ್ಟ್ಸನ್ನು ಅಂದರೆ ಕಾಂಪ್ಲಿಕೇಶನ್ ಇರೋಂಥದ್ದನ್ನು ರಿಮೂವ್ ಮಾಡಿ ದೇ ಆರ್ ಇಂಟ್ರೊಡ್ಯೂಸ್ ಆ್ಯಂಡ್ ಅನದರ್ by adding some features to the Java,
ಸೊ ಜಾವಾ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೇ ಜಾವಾ ಯೂಸ್ ಮಾಡ್ಕೊಂಡು ತುಂಬಾನೇ ಟೆಕ್ನಾಲಜೀಸ್ಗಳು ಡೆವಲಪ್ ಆಗಿದೆ, ಇಂಟ್ರೊಡ್ಯೂಸ್. ಇವತ್ತು ಕೂಡ ಜಾವಾ ನಾವು ಇವತ್ತು ಕೂಡ ಕಲ್ತ್ಕೊಂತಾ ಇದ್ದೀವಿ ಅಂತ ಅಂದ್ರೆ ಇವತ್ತು ಜಾವಾ ಕಲೀಲೇಬೇಕಾಗಿರೋಂಥ ಒಂದು ಸಿಚುವೇಶನ್ ಅಂದ್ರೆ ಅಷ್ಟು ಬೇಸ್ ಇದೆ ಇದು, ಅಷ್ಟು ವೆರಿ ಇಂಪಾರ್ಟೆಂಟ್ ಇದೆ ನಮಗೆ. ಅಂದ್ರೆ ಇವತ್ತಿನ ಟೆಕ್ನಾಲಜೀಸ್ಗೂ ಕೂಡ ಜಾವಾ ನಮಗೆ ಬೇಕೇ ಬೇಕಾಗಿದೆ. ಸರ್ ಇದು ಬಿಟ್ಟರೆ ನಮ್ಗೆ ಇನ್ನೂ ಇದೆ ಬೇರೆದು. ನಾವು ಪ್ರೋಗ್ರಾಮಿಂಗ್ ಯಾವುದೋ ಪೈಥಾನ್ ಕೂಡ ನಾವು ಯೂಸ್ ಮಾಡ್ತೀವಿ. ದಟ್ ಇಸ್ ಅದು ಸಪ್ರೇಟ್, ಅದು ದಟ್ ಇಸ್ ಅನದರ್ ಸಪ್ರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬಟ್ ಇವತ್ತು ಸ್ಟಿಲ್ ಜಾವಾ ಎಕ್ಸಿಸ್ಟಿಂಗ್ ಇದೆ ಅಂತಂದ್ರೆ ಬಿಕಾಸ್ ಆಫ್ ಆಲ್ ದೀಸ್ ಫೀಚರ್ಸ್. ಸೊ ದಿಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಜಾವಾ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.